ಸುಮಾರು 50 ವರ್ಷಗಳಿಂದ ಭಕ್ತರು ದೇವಸ್ಥಾನಕ್ಕೆ ತೆರಳುತ್ತಾ ಇರುವ ರಸ್ತೆಯನ್ನು ತಡೆ ಹಿಡಿದು ವ್ಯಕ್ತಿಯೊಬ್ಬ ತನ್ನ ದರ್ಪ ತೋರಿರುವ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಹಲವು ವರ್ಷಗಳ ಸತತ ಬೇಡಿಕೆಯ ನಂತರ ಆಲೂರು ಹಾಗೂ ಹುಂತನಗೋಳಿ ನಡುವೆ ಹರಿಯುವ ಸೌಪರ್ಣಿಕ ನದಿಗೆ ಸರಿಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ವೆಂಟೆಡ್ ಡ್ಯಾಂ ನಿರ್ಮಿಸಲಾಗಿತ್ತು. ಆದರೆ ಈಗ ಕೆಲವು ವರ್ಷಗಳ ನಂತರ ಅಲ್ಲಿನ ಜನರಿಗೆ ಸಂಕಷ್ಟ ಎದುರಾಗಿದೆ. ಸ್ಥಳೀಯ ಪ್ರಭಾವಿಯೊಬ್ಬರ ದರ್ಪಕ್ಕೆ ಆಲೂರು ಮತ್ತು ಹುಂತನಗೋಳಿ ನಡುವಿನ ಸಂಪರ್ಕ ಕೊಂಡಿ ಕಡಿದಂತಾಗಿದೆ. ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಆಲೂರು ಮತ್ತು ಕಾಲ್ತೋಡು ಹೇರೂರು ಗೋಳಿಹೊಳೆ ಗ್ರಾಮದ ನಡುವಿನ ಪ್ರಮುಖ ಸಂಪರ್ಕ ರಸ್ತೆ ಇದಾಗಿದ್ದು, ಸ್ಥಳೀಯ ಪ್ರಭಾವಿಯೊಬ್ಬರು ರಸ್ತೆಯ ಮಧ್ಯೆ ಹೊಂಡಗಳನ್ನು ತೆಗೆದು ಗೇಟ್ ಅನ್ನ ಅಳವಡಿಸಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಹತ್ತಿರದಲ್ಲಿದ್ದ ಗುಡ್ಡವನ್ನ ಕೊರೆದು ರಸ್ತೆ ನಿರ್ಮಿಸಿದ್ದು ಜಾರು ಬಂಡಿಯ ರೀತಿ ಗೋಚರಿಸುತ್ತಿದೆ. ಅದಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಿಲ್ಲ. ಹೀಗಾಗಿ ಜನರು ಈ ರಸ್ತೆ ನಮಗೆ ಬೇಡ, ಹಳೆಯ ರಸ್ತೆಯನ್ನೇ ಜನಸಂಚಾರಕ್ಕೆ ಮುಕ್ತಗೊಳಿಸಿ ಅನ್ನೋದಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿ ಹೇಳಿರುವ ಪ್ರಕಾರ ಪ್ರಸ್ತುತ ತಡೆದಿರುವ ರಸ್ತೆ ತಮ್ಮ ಖಾಸಗಿ ವ್ಯವಹಾರಕ್ಕಾಗಿ ನಿರ್ಮಿಸಿಕೊಂಡ ರಸ್ತೆಯಾಗಿದೆ. ಇದು ಪಟ್ಟಾ ಜಾಗದಲ್ಲಿದ್ದು ಯಾವುದೇ ಸಾರ್ವಜನಿಕ ರಸ್ತೆ ಅಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಆಲೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ರೂಪಾ ಗೋಪಿಯವರನ್ನ ಪ್ರಶ್ನೆ ಮಾಡಿದಾಗ ಈ ಒಂದು ರಸ್ತೆಯ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬಂದಿರುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ಮಾಡಿರುವ ಪರ್ಯಾಯ ರಸ್ತೆ ಜನಸಂಚಾರಕ್ಕೆ ಯೋಗ್ಯವಿಲ್ಲ. ಹೀಗಾಗಿ ಹಳೆಯ ರಸ್ತೆಯನ್ನೇ ಆದಷ್ಟು ಬೇಗ ತೆರವುಗೊಳಿಸ್ತೀವಿ ಅನ್ನೋದಾಗಿ ತಿಳಿಸಿದ್ದಾರೆ. ಇಲ್ಲಿ ಪಂಚಾಯತ್ಗೆ ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ತಿಳಿಸದೆ ರಸ್ತೆಯನ್ನ ತಡೆ ಹಿಡಿದಿದ್ದಲ್ಲದೆ ಸರ್ಕಾರದ ಅನುದಾನದಲ್ಲಿ ಅಳವಡಿಸಿದ್ದ ಮೋರಿಗಳನ್ನ ಒಡೆದು ಹಾಕಿದ್ದಾರೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಈ ಕೆಲಸ ಮಾಡಿದ್ರೆ ಆತನ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಂಡು ಬಿಡ್ತಿದ್ರು. ಆದ್ರೆ ಘಟನೆ ನಡೆದು 5-6 ದಿನಗಳು ಕಳೆದ್ರೂ ಕೂಡ ಯಾಕೆ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನ ಈ ವ್ಯಕ್ತಿಯ ವಿರುದ್ಧ ತೆಗೆದುಕೊಂಡಿಲ್ಲ ಅನ್ನೋದಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ತಡೆ ಹಿಡಿದಿರುವ ರಸ್ತೆಯ ಇಕ್ಕೆಲದಲ್ಲಿರುವ ಹೇರೂರು ಗೋಳಿಹೊಳೆ ಕಾಲ್ತೋಡಿನ ಗ್ರಾಮದ ಜನರು ತುರ್ತು ಸಂದರ್ಭಗಳಲ್ಲಿ ದಿನನಿತ್ಯದ ಜೀವನದಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಮುಖ ರಸ್ತೆಯಾಗಿ ಇದನ್ನ ಉಪಯೋಗಿಸುತ್ತಿದ್ದಾರೆ. ಇನ್ನೊಂದು ಕಡೆ ಆಲೂರು ಭಾಗದಿಂದ ನೆಚ್ಚಿನ ತಾಯಿಯನ್ನ ನೋಡೋದಕ್ಕೆ ಬರುವ ಭಕ್ತರು ಕೂಡ ಇದೇ ರಸ್ತೆಯನ್ನ ಅವಲಂಬಿಸಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ನಮಗೆ ನೀಡಿರುವ ಆಶ್ವಾಸನೆಯಂತೆ ಹಳೆಯ ರಸ್ತೆಯನ್ನ ಜನಸಂಚಾರಕ್ಕೆ ಮುಕ್ತಗೊಳಿಸಿಕೊಡಬೇಕು ಅನ್ನೋದು ಆ ಭಾಗದ ಜನರ ಆಶಯವಾಗಿದೆ. ಇದು ಆಲೂರು ಹುಂತನಗೋಳಿ ಸಂಪರ್ಕಿಸುವ ರಸ್ತೆ. ಈ ರಸ್ತೆ ಸುಮಾರು 50 ವರ್ಷದಿಂದ ಇದ್ದ ಗ್ರಾಮ ಪಂಚಾಯತಿ ರಸ್ತೆ. ಗ್ರಾಮ ಪಂಚಾಯತ್ ರಸ್ತೆಯನ್ನು ಒಬ್ಬ ಖಾಸಗಿ ವ್ಯಕ್ತಿ ತನ್ನ ಜಾಗದಲ್ಲಿ ಬರುತ್ತೆ ಅಂತ ಹೇಳಿ ಒಂದು 3-4 ಗ್ರಾಮಗಳಿಗೆ ಅಂದರೆ ಹೇರೂರು, ಕಾಲ್ತೋಡು, ಗೋಳಿಹೊಳೆ, ಆಲೂರು ಗ್ರಾಮಕ್ಕೆ ಸಂಪರ್ಕಿಸುವ ಏಕೈಕ ರಸ್ತೆ. ಈ ರಸ್ತೆಯನ್ನು ಖಾಸಗಿ ವ್ಯಕ್ತಿ ತನ್ನ ಪ್ರಭಾವ ಬೀರಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿದ್ರಿಂದ ಸಾರ್ವಜನಿಕ ತುಂಬ ತೊಂದರೆ ಆಗಿದೆ. ಮತ್ತು ಅದ ನಂತರ ಅದಕ್ಕೆ ಪರ್ಯಾಯ ರೋಡನ್ನು ಒಂದು ಮಾಡಿಕೊಟ್ಟಿದ್ದಾರೆ. ಅದು ನಾಮಕ ವ್ಯವಸ್ಥೆಗೆ ಅಂದರೆ ಇದು ಒಂದು ಜಾರುಬಂಡಿಗಿಂತ ಕಡೆಯಾಗಿದೆ ಅಂಥ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಬೇಸಿಗೆಗಾಲದಲ್ಲಿ ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಖಂಡಿತ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರಸ್ತೆ ಅಗತ್ಯತೆ ನಮಗಿಲ್ಲ. ಈಗ ನಮಗೆ ಗ್ರಾಮ ಪಂಚಾಯತ್ ರಸ್ತೆನೇ ಮೊದಲಿದ್ದ GPS ಇದ್ದ ರಸ್ತೆನೇ ನಮಗೆ ಬೇಕು. ಆಮೇಲೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಗ್ರಾಮ ಪಂಚಾಯತಿ ಗಮನಕ್ಕೆ ತರದೇನೆ ಮೊದಲಿದ್ದಂತಹ ಗ್ರಾಮ ಪಂಚಾಯತ್ ರಸ್ತೆಯನ್ನು ಒಡೆದು ಅಲ್ಲಿ ಮೋರಿಗಳನ್ನೆಲ್ಲ ಒಡೆದು ಪುಡಿ ಮಾಡಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿರ್ತಾರೆ. ಈ ಹಾಳು ಮಾಡಿದ್ರ ಬಗ್ಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಯಾಕಂದರೆ ಸಾಮಾನ್ಯ ಬಡವ ಆ ಕೆಲಸ ಮಾಡ್ತಿದ್ರೆ ಇಷ್ಟರೊಳಗಡೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಿತ್ತು. ಶ್ರೀಮಂತರು ಮಾಡಿದ್ದಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ಆಗಲಿಲ್ಲ ಅಂತ ಅನಿಸುತ್ತೆ. ಬಡವನಿಗೆ ಒಂದು ನ್ಯಾಯ ಮತ್ತು ಶ್ರೀಮಂತನಿಗೆ ಒಂದು ನ್ಯಾಯ ಆಗಬಾರ್ದು. ನಮಗೆ ಖಂಡಿತವಾಗಿ ಹಳೆ ರಸ್ತೆನೇ ಬೇಕಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಇದು